What did I just witness? I took 2 days to make up my mind to watch this film and finally nodade kuda. But what was it? Revenge on physics? Death of logic? Or I must say pure badass Bollywood. ನಿಮಗೋಸ್ಕರ ಇಷ್ಟು ಪೇನ್ ತಗೊಂಡಿದ್ದೀನಿ. ಅದಕ್ಕಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ವೆಲ್ಕಮ್ ಟು ಆನೆಸ್ಟ್ಲಿ ಸ್ಪೀಕಿಂಗ್ ವಿತ್ ಅಶ್ವಿನಿ ರಾವ್. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬ್ಯಾಡಾಸ್ ರವಿಕುಮಾರ್. ಈ ಮೂವಿ ನೋಡೋ ಮೊದಲೇ ಗೊತ್ತಿತ್ತು ಇದೊಂದು ಸ್ಪೂಫ್ ಮೂವಿ ಆಫ್ 80s ಅಂತ. ಸೊ ಐ ನ್ಯೂ ಹ್ಯಾವ್ ಟು ಕೀಪ್ ಮೈ ಲಾಜಿಕ್ ಅಸೈಡ್. ಬಟ್ ನೋಡಿದ್ಮೇಲೆ ವಿತಿನ್ 10 minutes I realized logic is a very small word. I have to keep my brain and my nervous system aside in airplane mode. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳಬೇಕಾ? Okay, I understand they wanted to make a 80s spoof movie. But they failed terribly. अच्छा, हमको सिखा रिया है. ಸೊ ಬೇಸಿಕ್ಲಿ ಇವರು 80s ಮೂವೀಸ್ದು ಎಲ್ಲ ಒಂದು ಪಂಚ್ ಲೈನ್ನ ಗ್ಯಾದರ್ ಮಾಡಿ ಅದನ್ನ ರೈಮ್ ಮಾಡಕ್ಕೆ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್, ವೋ ಸಿಗರೇಟ್ ಪೀತಾ ನಹಿ ಪರ್ ಸಿಗರೇಟ್ ಕೆ ಬಿನಾ ಜೀತಾ ನಹಿ. ಈ ಪಂಚ್ ಲೈನ್ ಬರ್ದವ್ರಾದ್ರು ಯಾರು? ರೇ ನಮ್ಮೊಡ್ಗ ಕಣ್ರೆ. ಸಿಮೋನಾ ಜೆ, ಫೀಮೇಲ್ ಲೀಡ್, ಸ್ಟಾರಿಂಗ್ ಅಪೋಸಿಟ್ ಹಿಮೇಶ್. ಯಾಕೆ ಬರ್ತಾಳೆ, ಯಾಕೆ ಹೋಗ್ತಾಳೆ, ಯಾರಿಗೂ ಗೊತ್ತಾಗಲ್ಲ. ವೆರಿ ಕ್ರಿಂಜ್. ಸಾರಿ ಹಾ, ಸರ್ಪ್ರೈಸ್ ಎಲಿಮೆಂಟ್ ಸನಿ ಕೂಡ ಇದ್ದಾಳೆ. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಟು ಮಚ್, ನಥಿಂಗ್ ಇನ್ ದ ಕ್ಯಾರೆಕ್ಟರ್. ಸಾರಿ ಅಂಡ್ ಬಿಫೋರ್ ಐ ಫರ್ಗೆಟ್ ದಿಸ್ ಅನದರ್ ಆಕ್ಟ್ರೆಸ್ ಕಾಲ್ಡ್ ಕೀರ್ತಿ ಕುಲ್ಹರ್. ಇದೊಂದು 80s ಅಲ್ಲಿ ಬರೋ ಬಿ ಗ್ರೇಡ್ ವ್ಯಾಂಪ್ ಕ್ಯಾರೆಕ್ಟರ್ ತರ ಇದೆ. ಅಂಡ್ ಥ್ರೂ ಔಟ್ ದ ಮೂವಿ ಶಿ ಇಸ್ ಸ್ಮೋಕಿಂಗ್ ಅಂಡ್ ಸ್ಮೋಕಿಂಗ್ ಅಂಡ್ ಸ್ಮೋಕಿಂಗ್ ಅಂಡ್ ಮೋರ್ ಸ್ಮೋಕಿಂಗ್. मजा आया और मैं ये जो मजा है हिंदुस्तान के हर व्यक्ति को देना चाहता हूं. ಐ ವಂಡರ್ ಮೇಕರ್ಸ್ ಏನ್ ಯೋಚನೆ ಮಾಡ್ತಿದ್ರು ಈ ಕಾಸ್ಟಿಂಗ್ ಮಾಡ್ತಿದ್ದಾಗ. ದೇವಾ ದೇವಾ ಪ್ರಭು ದೇವಾ, he literally killed the movie. I mean literally killed the movie. चली ना, अभी तो और चलेगी. Such an amazing dancer, very good performer and an all-rounder. But Prabhu kuda yen madakagate? When makers promise themselves to make the worst possible, cringiest movie ever possible, Prabhu kuda bacho madakagilla. प्यारी समझ गई. But ಪ್ರಭು ದೇವ ಅವರು ಅವ್ರ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಿಸ್ ಸ್ಟೈಲ್ ಅಂಡ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ಅಮೇಸಿಂಗ್. ಬಟ್ ಸ್ಕ್ರಿಪ್ಟ್ ಅಲ್ಲಿ ಡೆಪ್ತ್ ಇಲ್ಲ ಅಂದ್ಮೇಲೆ ಯಾರು ಏನ್ ನೋಡಕ್ಕಾಗತ್ತೆ? ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಓಕೆ ಏನಯ್ಯ? ಸೊ ಈ ಮೂವಿ ಬಿಗ್ಗೆಸ್ಟ್ ಕಾಮಿಡಿ ಅಂದ್ರೆ ನಾನ್ ಟಿಕೆಟ್ ತಗೊಂಡು ಇಡೀ ಮೂವಿ ಥಿಯೇಟರ್ ಕೂತ್ಕೊಂಡಲ್ಲ, ಅದು ಬಿಟ್ಟು ನನಗೆ ಈ ಮೂವಿಯಲ್ಲಿ ಬೇರೆ ಕಾಮಿಡಿ ಏನು ಕಾಣಿಸಿಲ್ಲ. Emotional, damn it. ಮೂವಿ ಸಾಂಗ್ಸ್ ಪರವಾಗಿಲ್ಲ. हाय हाय होय होय बतो बदी अच्छे लड़ी बतो बदी. ಅಂಡ್ ಮೂವಿ ಮೇಕಿಂಗ್ ಕಾಸ್ಟ್ಲಿ ತರ ಕಾಣಿಸುತ್ತೆ, ಬಟ್ 70s 80s ಫೀಲ್ ಅಂತೂ ಇಲ್ಲ. ಅಂಡ್ ನಾನು ಮೂವಿಗೆ ಹೋದಾಗ ಥಿಯೇಟರ್ ಆಸ್ ಇಟ್ ಇಸ್ ಕಮ್ಮಿ ಜನ ಇದ್ರು. ಬಟ್ ಬೈ ದ ಎಂಡ್ ಆಫ್ ಸೆಕೆಂಡ್ ಸಾಂಗ್ ಪಾಪ ಅವರು ಎದ್ದೋದ್ರು. ಹಿಮೇಶ್ ಅವರು ಈ ಮೂವಿಯಿಂದ ಒಂದು ಒಳ್ಳೆ ಕಮ್ಬ್ಯಾಕ್ ಬರುತ್ತೆ ಅಂತ ಅನ್ಕೊಂಡು ಮಾಡಿದ್ದಾರೆ. ಅವ್ರು 200% ಕೊಟ್ಟಿದ್ದಾರೆ. ಬಟ್ ಸ್ಕ್ರಿಪ್ಟ್ ಅಲ್ಲಿ ಏನು ಡೆಪ್ತ್ ಇಲ್ಲ ಅಂದ್ಮೇಲೆ ಏನೇ ಮಾಡಿದ್ರು ಇದು ವರ್ಕೌಟ್ ಆಗಲ್ಲ. ಲೇ ಅವನು ಅಂಡರ್ ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬಾಸ್, ಇಷ್ಟು ಕಷ್ಟಪಟ್ಟು ಒಂದು ಮೂವಿ ಮಾಡಿದೇ ಉಂಟಂತೆ. ಒಂದು ಒಳ್ಳೆ ಸ್ಕ್ರಿಪ್ಟ್ ಆದ್ರೂ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗ್ತಿತ್ತು, ನಮ್ಮ ಆಡಿಯನ್ಸ್ ಜೀವನ ಉಳಿತಿತ್ತು. ಬಂದಂಗ ಆಗ್ತಾ ಇದೆ, ಪ್ರೂಫ್ ಮೂವಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಕ್ರಿಯೇಟಿವಿಟಿ ಅಂಡ್ ಬ್ರೈನ್ಸ್. ಫಾರ್ ಎಕ್ಸಾಂಪಲ್, ಹಾಲಿವುಡ್ ಮೂವಿಯಲ್ಲಿ ಸ್ಕೇರಿ ಮೂವಿ. ಹಾಲಿವುಡ್ ಯಾಕೆ, ನಮ್ಮ ಸೌತ್ ಅಲ್ಲೇ ನೋಡಿ, ತಮಿಳ್ ಪಾಡಂ, ಸುಡಿಗಾಡು,
ಅದೆಲ್ಲ ಯಾಕೆ, ನಮ್ಮದೇ ಒಂದು ಶಾರ್ಟ್ ಮೂವಿ ಇದೆಯಲ್ಲ ಕ್ಲೈಮ್ಯಾಕ್ಸ್, ಸೈಕಲ್ ಗ್ಯಾಪಲ್ಲಿ ಸೆಲ್ಫ್ ಪ್ರಮೋಷನ್ ಮಾಡ್ಕೊತ ಇದ್ದೀನಿ, ತಪ್ಪೇನಿದೆ? ಚೆನ್ನಾಗಿ ಗೇಯ್ಬೇಕು. ಯಾರನ್ನ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಲೇ ಗೇಯ್ಮೆ ಅಂದ್ರೆ ದುಡಿಮೆ ಕಣಯ್ಯ. ಗೇಯ್ಬೇಕು ಸರ್. ಅಂಡ್ ಕಮ್ಮಿಂಗ್ ಬ್ಯಾಕ್ ಟು ದ ಶೋ, ಈ ಮೂವಿಯಲ್ಲಿ ಜಾನಿ ಲೀವರ್ ಕೂಡ ಇದ್ದಾರೆ. ಜಾನಿ ಲೀವರ್ ಯಾಕಿದ್ದಾರೆ? ಮೇ ಬಿ 80s ರೆಸಿಪಿ ಮಾಡ್ತಾ ಇದ್ದಾರೆ. ಜಾನಿ ಲೀವರ್ನ ಹಾಕೊಂಡ್ರೆ 80s ಕಾಮಿಡಿ ಫ್ಲೇವರ್ ಸಿಗುತ್ತೆ ಅಂತ ಏನೋ ಅನ್ಕೊಂಡ್ರೇನು, ಬಟ್ ವರ್ಕ್ ಆಗಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ನೀವೊಂದು 80s ಗಾರ್ಬೇಜ್ ಪಂಚ್ ಲೈನ್ಸ್ ನೋಡಬೇಕು, ಅಥವಾ ಒಂದು ಕ್ರಿಂಜಿ ಮೂವಿ ನೋಡಬೇಕು, ಅಥವಾ ನೀವು ಟೈಮ್ ಪಾಸ್ ಮಾಡಬೇಕಿದ್ರೆ ಈ ಮೂವಿ ನೋಡಿ, ಬಟ್ ಅಟ್ ಯುವರ್ ಓನ್ ರಿಸ್ಕ್. ಬಟ್ ನಿಮ್ಗೊಂದು ಬ್ರೈನ್ಲೆಸ್ ಕಾಮಿಡಿ, ಒಂದು ಸೆನ್ಸ್ಲೆಸ್ ಸೆಂಟಿಮೆಂಟ್ ಆ್ಯಂಡ್ ಒಂದು ನಾನ್ ವೈಲೆಂಟ್ ಆಕ್ಷನ್ ನೋಡಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ದ ಕ್ಲೈಮ್ಯಾಕ್ಸ್ ನೋಡಿ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. With that said, this is Ashmi Rao signing off from Honestly Speaking. Bye, take care.